ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಉಷಾ ಫನ್ ಫುಡ್ಸ್. ನಾನಿವತ್ತು ಈ ಬೆಣ್ಣೆ ಹಣ್ಣಿಂದ ಐಸ್ ಕ್ರೀಮ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೆ 2 ಬೆಣ್ಣೆ ಹಣ್ಣನ್ನು ತೊಗೊಂಡಿದ್ದೀನಿ. ಅದನ್ನ ಈ ಥರ ಒಡೆದು ಪಲ್ಪನ್ನೆಲ್ಲ ತೆಗೆದು ಮಿಕ್ಸಿ ಮಾಡ್ಕೋತೀನಿ. ಬೆಣ್ಣೆಹಣ್ಣು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಎಲ್ಲಿ ಸಿಕ್ಕಿದ್ರು ಇದನ್ನು ಜ್ಯೂಸು, ಆಮೇಲೆ ಗಾಕುಮೊಲೆ, ಈ ಥರ ಐಸ್ ಕ್ರೀಮು, ಪರೋಟ ಎಲ್ಲ ಮಾಡ್ಬೋದು. ನನ್ನ ಚಾನಲಲ್ಲಿ ತುಂಬ ಹಾಕಿದ್ದೀನಿ ನೋಡಿ. ಸ್ವಲ್ಪ ಸಕ್ಕರೆ ಹಾಕಿ ಸ್ವಲ್ಪ ಕೆನೆ ಸಹಿತ ಹಾಲನ್ನು ಹಾಕಿದ್ದೀನಿ. ಇದನ್ನು ಮಿಕ್ಸಿ ಮಾಡ್ಕೋತೀನಿ. ಈಗ ಮಿಕ್ಸಿ ಮಾಡ್ಕೊಂಡಿರೋದನ್ನು ಒಂದು ಬೌಲಿಗೆ ಹಾಕ್ಕೋತೀನಿ. ಈಗ ಮಿಕ್ಸಿಗೆ ಸ್ವಲ್ಪ ಮಖಾನ ಹಾಕ್ಕೋತಾ ಇದ್ದೀನಿ. ಇದನ್ನು ಪುಡಿ ಮಾಡ್ಕೋಬೇಕು. ಆಮೇಲೆ ಒಂದು ಮುಷ್ಟಿಯಷ್ಟು ಗೋಡಂಬಿನ ಹಾಕ್ಕೊಂಡಿದ್ದೀನಿ. ಇದು ಎರಡನ್ನು ಸಣ್ಣಗೆ ಹುಡಿ ಮಾಡ್ಕೋಬೇಕು. ಈಗ ಇದು ಈ ಥರ ನುಣ್ಣಗೆ ಹುಡಿ ಆಗಿದೆ ಫ್ರೆಂಡ್ಸ್. ಈಗ ಒಂದು ಬಾಣಲೆಯನ್ನು ಬಿಸಿಗಿಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಹಾಲನ್ನು ಹಾಕ್ಕೊಂಡಿದ್ದೀನಿ. ಈ ಲೋಟದಲ್ಲಿ 1 ಲೋಟ. ಇದಕ್ಕೆ ಪುಡಿ ಮಾಡಿ ಇಟ್ಕೊಂಡಿರೋ ಮಖಾನ ಮತ್ತು ಗೋಡಂಬಿ ಪುಡಿ ಇದೆಯಲ್ಲ, ಅದನ್ನು ಹಾಕ್ಕೋತಾ ಇದ್ದೀನಿ. ಈ ಥರ ಬಿಸಿಗಿಟ್ಕೊಂಡು ಕೈ ಆಡಿಸ್ತಾ ಇರಬೇಕು. ಈಗ ಇದು ಕ್ರೀಮಿ ಸ್ಟ್ರಕ್ಚರಿಗೆ ಬರುತ್ತೆ, ಗಟ್ಟಿ ಆಗ್ತಾ ಬರುತ್ತೆ. ಹಿಂಗೆ ಇನ್ನೂ ಒಂಚೂರು ಇರ್ಬೇಕಿದು. ತಳ ಸಿಗದೋಗದೆ ಇದ್ದಂಗೆ ಸಣ್ಣ ಊರಿನಲ್ಲಿ ಕೈ ಆಡಿಸ್ತಾನೇ ಇರಬೇಕು. ಈಗ ಇದು ಆಗಿದೆ. ಇಷ್ಟಾದರೆ ಸಾಕು. ಗಟ್ಟಿಯಾಗಿದೆ ಅಲ್ಲ. ಪಲ್ಪಿನ ಇದು ಹೆಂಗೆ ಬಂದಿದೆಯೋ ಸ್ಟ್ರಕ್ಚರು ಹಾಗೆ ಬಂದಿದೆ. ಇದು ಅಷ್ಟೇ ಹದ ಇದ್ರೆ ಸಾಕು. ಈಗ ಇದಕ್ಕೆ ಈ ಪಲ್ಪನ್ನು ಮಿಕ್ಸ್ ಮಾಡ್ಕೋತೀನಿ. ಬೆಣ್ಣೆಹಣ್ಣಿನ ಜೊತೆಗೆ ಈಗ ಮಾಡ್ಕೊಂಡಿದ್ನಲ್ಲ ಆ ಕ್ರೀಮನ್ನು ಹಾಕ್ತಾ ಇದ್ದೀನಿ. ಈಗ ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸರಿಗೆ ಹಾಕ್ಕೊಂಡ್ರು ಚೆನ್ನಾಗೇ ಇರುತ್ತೆ ಫ್ರೆಂಡ್ಸ್. ನೀಟಾಗಿ ಮಿಕ್ಸ್ ಆಗಬೇಕು. ಒಂದು 5 ನಿಮಿಷ ಈ ಥರ ವೇಟ್ ಮಾಡ್ತಾ ಇರಬೇಕು. ಒಂದೇ ಡೈರೆಕ್ಷನ್ನಲ್ಲಿ ಈ ಥರ ವೇಟ್ ಮಾಡಬೇಕು. ಇದರೊಳಗೆ ಏರ್ ತುಂಬಿಕೊಂಡಿದೆ ಈಗ ಫ್ರೆಂಡ್ಸ್.
ಇನ್ನೂ ಒಂದು ಸ್ವಲ್ಪ ಈ ಥರ ಮಾಡ್ತಾ ಇರಬೇಕು. ಈಗ ಈ ಥರ ಗಾಜಿನ ಕಂಟೈನರಲ್ಲಿ ಇದನ್ನು ಹಾಕಿ ಇಡಬೇಕು. ಇದಕ್ಕೆ ಮೇಲಿಂದ ಡ್ರೈ ಫ್ರೂಟ್ಸನ್ನು ಹಾಕಬೇಕು. ಸ್ವಲ್ಪ ಕೇಸರಿ ದಳವನ್ನು ಹಾಕ್ತಾ ಇದ್ದೀನಿ. ಕುಂಕುಮ ಕೇಸರಿ, ಇದು ಸ್ಯಾಫ್ರನ್ನು. ಇದು ಒಳ್ಳೆ ಸ್ಮೆಲ್ ಕೊಡುತ್ತೆ, ಆಮೇಲೆ ಆರೋಗ್ಯಕ್ಕೂ ಒಳ್ಳೆಯದಲ್ಲ. ಈಗ ಇದನ್ನು 8 ತಾಸು ಅಥವಾ ಒಂದು ಇಡೀ ದಿವಸ 24 ಗಂಟೆ ಅಂತೂ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ಫ್ರೆಂಡ್ಸ್. ಈ ಥರ ಏರ್ ಟೈಟ್ ಮುಚ್ಚಳನ್ನು ಹಾಕಿ ಫ್ರಿಜ್ಜಲ್ಲಿ ಇಡಬೇಕು, ಫ್ರೀಜರಲ್ಲಿ ಇಡಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ರುಚಿಯಾದ ಸಾಫ್ಟಾದ ಬೆಣ್ಣೆಹಣ್ಣಿನ ಐಸ್ ಕ್ರೀಮ್ ರೆಡಿಯಾಗಿದೆ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.